ಉಪರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪುರಸ್ಕಾರ ಮಾಡಲಾಗುತ್ತೆ. ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಷ್ಟ್ರಪತಿ ಪದ್ಮ ಪ್ರಶಸ್ತಿಯನ್ನು ನೀಡಲಿದ್ದಾರೆ. ಈ ಬಾರಿ ಒಟ್ಟು 131 ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದ್ದು, ಇಂದು ನಡೆಯುವ ಕಾರ್ಯಕ್ರಮದಲ್ಲಿ 66 ಜನರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಇಂದು ಪ್ರಶಸ್ತಿ ಸ್ವೀಕರಿಸುತ್ತಿರೋ ಸಾಧಕ ಮೀರ್ ಹಾಜಿ ಖಾಸಂ ಅವರ ಕುರಿತಾದ ಝಲಕ್ ನೋಡ್ಕೊಂಬರೋಣ ಬನ್ನಿ. ಢೋಲಕ್ ಇವರ ಆಟಿಕೆ. ಶ್ರೀ ಮೀರ್ ಹಾಜಿ ಖಾಸಂ, ಪದ್ಮಶ್ರೀ 2026. ನನಗೆ ಹೇಗೆ ಮಾತನಾಡಬೇಕೆಂದು ತಿಳಿದಿಲ್ಲ, ಅದನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ನನ್ನ ಢೋಲಕ್ ಮಾತನಾಡುತ್ತದೆ, ಜನರಿಗೆ ಅದು ಅರ್ಥವಾಯಿತು, ಹಾಗಾಗಿ ಎಲ್ಲರೂ ನನ್ನನ್ನು ಹಾಜಿರ ಮಕ್ಳು ಸಾಹೇಬ್ ಅಂತಾರೆ. ಗುಜರಾತ್ನ ಜುನಾಗಢದ ನಿವಾಸಿ ಹಾಜಿ ಖಾಸಂ ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನು ಕಳೆದುಕೊಂಡರು. ಅವರ ತಂದೆ ಸಂಗೀತ ಮೀರ್ ಸಮುದಾಯದವರಾಗಿದ್ದು, ವಿವಿಧ ಕಾರ್ಯಕ್ರಮದಲ್ಲಿ ಢೋಲಕ್ ನುಡಿಸಿ ಜೀವನ ಸಾಗಿಸುತ್ತಿದ್ದರು. ಪುಟ್ಟ ಹಾಜಿ ಖಾಸಂ ವೇಗವಾಗಿ ತಂದೆಯನ್ನು ಢೋಲಕ್ನಲ್ಲಿ ಅನುಕರಿಸಲು ಪ್ರಾರಂಭಿಸಿದರು. ಅವರಂತೆ ಆಗಲು ನಿರಂತರವಾಗಿ ನುಡಿಸಿದರು. ಹದಿಹರೆಯದಲ್ಲೇ ಹೋಟೆಲ್ನಲ್ಲಿ ಕೆಲಸ ಮಾಡಲು ಆರಂಭಿಸಿ ತನ್ನ ತಂದೆಯೊಂದಿಗೆ ಭಜನೆ ಮತ್ತು ಇತರ ಸಂಗೀತ ಪ್ರಕಾರದಲ್ಲಿ ನುಡಿಸುತ್ತಿದ್ದರು. ನವರಾತ್ರಿಯ ಸಮಯದಲ್ಲಿ ಪ್ರಸಿದ್ಧ ದಿವಾಳಿ ಬೇನ್ ಜೊತೆ ಏಕವ್ಯಕ್ತಿ ವಾದನವನ್ನು ನುಡಿಸಿದರು. ಹೆಸರಾಂತ ಜಾನಪದ ಗಾಯಕ ಪ್ರಾಣ್ಲಾಲ್ ವ್ಯಾಸ್ ಜೊತೆ ಸಂಗೀತ ಕಚೇರಿಯಲ್ಲಿ ತಂದೆಯ ಪರವಾಗಿ ನುಡಿಸಿದಾಗ ಜೀವನಕ್ಕೊಂದು ಮಹತ್ವದ ತಿರುವು ಸಿಕ್ಕಿತು. ಖಾಸಂ, ಈ ಹುಡುಗ ನಿನಗಿಂತ ಉತ್ತಮ, ಹಾಗಾಗಿ ನನ್ನ ತಂದೆ ಹೇಳಿದ್ರು ನಿಮ್ಮ ಜೊತೆಗೆ ಇರಿಸಿಕೊಳ್ಳಿ ಅಂತ. ಹಾಜಿ ಖಾಸಂ 50 ವರ್ಷ ಪ್ರಾಣ್ಲಾಲ್ ವ್ಯಾಸ್ ಜೊತೆ ನುಡಿಸಿದರು. ಅವರ ಸಂಗೀತ ಪ್ರತಿಭೆಯಿಂದಾಗಿ ಆಳವಾದ ಬಂಧವು ರೂಪುಗೊಂಡಿತು. ಹೀಗೆ ಹಾಜಿಯವರು ಭಜನೆ, ಕವ್ವಾಲಿ ಮತ್ತು ಗಜಲ್ ನುಡಿಸುವುದರಲ್ಲಿ ಪ್ರವೀಣರಾದರು. ವಿಶಿಷ್ಟ ಶೈಲಿಯನ್ನು ಸೃಷ್ಟಿಸಿ ಢೋಲಕನ್ನು ಪ್ರಮುಖ ಏಕವ್ಯಕ್ತಿ ವಾದ್ಯವಾಗಿ ಪರಿವರ್ತಿಸಿದರು. ಗುಜರಾತ್ನ ಬರಗಾಲದ ಸಮಯದಲ್ಲಿ ಹಸುಗಳು ತುಂಬಾ ಬಳಲುತ್ತಿದ್ದವು. ಅವುಗಳಿಗೆ ಮೇವು ಅಥವಾ ಹುಲ್ಲು ಇರಲಿಲ್ಲ. ಹಾಜಿ ಖಾಸಂ ಗೋಶಾಲೆ ಪ್ರಾರಂಭಿಸಿದರು. ಹಸುಗಳ ಮೇವಿಗಾಗಿ ಹಣವನ್ನು ಸಂಗ್ರಹಿಸಲು ಸುಮಾರು 30,000 ಪ್ರದರ್ಶನ ನೀಡಿದರು. ನನಗೆ ನೀಡಲಾದ ಪದ್ಮಶ್ರೀ ಪ್ರಶಸ್ತಿಯಿಂದ ಜೀವನ ಧನ್ಯವಾಯಿತು. ಇದಕ್ಕಾಗಿ ನಾನು ಎಲ್ಲರಿಗೂ, ಅಂದರೆ ಇಡೀ ರಾಷ್ಟ್ರಕ್ಕೆ ನಾನು ವಂದಿಸುತ್ತೇನೆ. ಶ್ರೀ ಮೀರ್ ಹಾಜಿ ಖಾಸಂ, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.